ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಬರುವಂತಹ ಪೋರ್ಚುಗೀಸರ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದಿನ ಒಂದು ತರಗತಿಯಲ್ಲಿ ಪೋರ್ಚುಗೀಸರ ವೈಸರಾಯರುಗಳು ಅಥವಾ ಗವರ್ನರ್ಗಳ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ತಿಳಿದುಕೊಳ್ಳೋಣ. ಭಾರತಕ್ಕೆ ಬಂದಂತಹ ಪೋರ್ಚುಗೀಸರ ಮೊದಲನೇ ಗವರ್ನರ್ ಅಥವಾ ವೈಸರಾಯ ಯಾರಪ್ಪ ಅಂತಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಈತ ಭಾರತಕ್ಕೆ ಬಂದಂತಹ ಪೋರ್ಚುಗೀಸರ ಮೊದಲ ಗವರ್ನರ್ ಅಥವಾ ವೈಸರಾಯ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರೆ ಹೇಳ್ಬೋದು. ಈತ ಭಾರತಕ್ಕೆ ಬಂದು 1505ರಲ್ಲಿ ಬಂದು 1509ರವರೆಗೂ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಪೋರ್ಚುಗೀಸರ ವೈಸರಾಯನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾನ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಈತ ಭಾರತಕ್ಕೆ ಬಂದ ನಂತರ ಈತನ ಒಂದು ಆಸೆ ಏನಪ್ಪಾ ಅಂತಂತಂದ್ರೆ ಭಾರತದಲ್ಲಿ ಅಥವಾ ಭಾರತದ ವ್ಯಾಪಾರದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು. ಭಾರತದ ವ್ಯಾಪಾರದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ಬೇಕಪ್ಪ ಅಂತಂತಂದ್ರ ಅರಬ್ಬಿ ಸಮುದ್ರದಲ್ಲಿದ್ದಂತಹ ಅರಬ್ಬರನ್ನು ಹೊರಗಾಕಬೇಕು. ಈ ಅರಬ್ಬಿ ಸಮುದ್ರದಲ್ಲಿ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂತಹ ಅರಬ್ಬರನ್ನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೊರಗಾಕಬೇಕು. ಎಲ್ಲಿ? ಭಾರತದ ಪಶ್ಚಿಮ ಭಾಗದಲ್ಲಿರುವಂತಹ ಅರಬ್ಬಿ ಸಮುದ್ರ. ಈ ಅರಬ್ಬಿ ಸಮುದ್ರದಲ್ಲಿ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದಂತಹ ಅರಬ್ಬರನ್ನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಂಪೂರ್ಣವಾಗಿ ನಾನು ಅರಬ್ಬಿ ಸಮುದ್ರದಿಂದ ಹೊರಗೆ ಹಾಕಿದಾಗ ನಾನು ಭಾರತದ ವ್ಯಾಪಾರದಲ್ಲಿ ನನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡಬಹುದು ಅಂತಂದು ಯಾರು ಅನ್ಕೋತಾರಪ್ಪ ಅಂತಂತಂದ್ರ ಈ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅನ್ಕೋತಾನ. ಈತ ಅನ್ಕೊಂಡ ಅನ್ನೋಷ್ಟರಲ್ಲೇ ಈತನ ಮಗನಾದಂತಹ ಔರಂಕೋ ಡಿ ಅಲ್ಮಿಡಾ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ತನ್ನ ಅಪ್ಪನ ಒಂದು ಆಸೆಯನ್ನ ಈಡೇರಿಸ್ಬೇಕಂತ ಬರ್ತಾನ. ಯಪ್ಪ, ನೀನು ಯಾವ ರೀತಿಯಾಗಿ ಅರಬ್ಬರನ್ನ ಅರಬ್ಬಿ ಸಮುದ್ರದಿಂದ ಹೊರಗೆ ಹಾಕ್ಬೇಕು ಅಂತಂದು ಯೋಚನೆ ಮಾಡ್ತಾ ಇದೆಯಲ್ಲ, ನಾನು ಅವರನ್ನು ಹೊರಗೆ ಹಾಕ್ತೀನಿ ಅಂತಂದು ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಅರಬ್ಬರೊಂದಿಗೆ ಅರಬ್ಬರೊಂದಿಗೆ ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಯುದ್ಧ ಮಾಡ್ತಾನ. ಅದೇ ಯಾವ ಕದನಪ್ಪ ಅಂತಂತಂದ್ರ ಚಾವುಲ್ ಕದನ 1503ರಲ್ಲಿ ಈ ಒಂದು ಕದನವನ್ನು ಮಾಡ್ತಾನೆ. ಈ ಒಂದು ಕದನದಲ್ಲಿ ಅರಬ್ಬರು ಏನ್ ಮಾಡ್ತಾರಪ್ಪ ಅಂತಂತಂದ್ರ ಔರಂಕೋ ಡಿ ಅಲ್ಮಿಡನನ್ನು ಸಂಪೂರ್ಣವಾಗಿ ಸೋಲಿಸಿಬಿಡ್ತಾರೆ. ಯಾರು? ಅರಬ್ಬರು ಔರಂಕೋ ಡಿ ಅಲ್ಮಿಡನನ್ನು ಸೋಲಿಸುವುದರ ಮೂಲಕ ಏನಾಗ್ತಾರಪ್ಪ ಅಂತಂದ್ರೆ ಅರಬ್ಬರು ಮತ್ತೆ ಅರಬ್ಬಿ ಸಮುದ್ರದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾರೆ. ಅವಾಗ ಔರಂಕೋ ಡಿ ಅಲ್ಮಿಡಾ ತನ್ನ ತಂದೆ ಹತ್ರ ಹೋಗಿ ಹೇಳ್ತಾನೆ, ಪಪ್ಪ, ಇವರು ನಾವು ತಿಳ್ಕೊಂಡಷ್ಟು ಹಗರ್ ವ್ಯಕ್ತಿಗಳಲ್ಲ. ಯಾಕಂದ್ರೆ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಹೊಂದಿದಂಥವ್ರು. ನನ್ನ ಕೈಲಿ ಅವರನ್ನ ಸೋಲ್ಸಕ್ ಆಗ್ಲಿಲ್ಲ ಅಂತಂತ ಯಾರು ಹೇಳ್ತಾರಪ್ಪ ಅಂತಂದ್ರೆ ಔರಂಕೋ ಡಿ ಅಲ್ಮಿಡಾ ಫ್ರಾನ್ಸಿಸ್ಕೋ ಡಿ ಅಲ್ಮಿಡನ್ ಮುಂದೆ ಹೇಳ್ತಾನೆ. ಅವಾಗ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಸ್ವತಃ ತಾನೇ ಸೈನ್ಯವನ್ನು ತೆಗೆದುಕೊಂಡು ಬಂದು ಅಪಾರವಾದಂತಹ ಶಸ್ತ್ರಾಸ್ತ್ರಗಳು ಮತ್ತು ಅಪಾರವಾದಂತಹ ಸೈನಿಕರನ್ನು ತೆಗೆದುಕೊಂಡು ಬಂದು ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅರಬ್ಬರ ಮೇಲೆ ತಾನೇ ಏನ್ ಮಾಡ್ತಾನಪ್ಪ ಅಂತಂದ್ರ ದಾಳಿ ಮಾಡ್ತಾನ. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಅದೇ ಯಾವ ಒಂದು ಕದನಪ್ಪ ಅಂತಂತಂದ್ರ ದಿ ಯು ಕದನ 1508ರಲ್ಲಿ ಅಪಾರವಾದಂತಹ ಸೈನ್ಯದೊಂದಿಗೆ ಈತ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಅರಬ್ಬರ ಮೇಲೆ ದಾಳಿ ಮಾಡ್ತಾನ. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಈತ ಅರಬ್ಬರ ಮೇಲೆ ದಾಳಿ ಮಾಡುವುದರ ಮೂಲಕ ಅರಬ್ಬರನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಅರಬ್ಬರನ್ನು ಸಂಪೂರ್ಣವಾಗಿ ಸೋಲಿಸಿ ಅರಬ್ಬರನ್ನು ಅರಬ್ಬಿ ಸಮುದ್ರದಿಂದ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೊರಗೆ ಹಾಕಿಬಿಡ್ತಾನೆ. ಹೊರಗೆ ಹಾಕಿದ ನಂತರ ಈತ
ಸಂಪೂರ್ಣವಾಗಿ ಭಾರತದಲ್ಲಿ ತನ್ನ ವ್ಯಾಪಾರದ ಒಂದು ಪ್ರಭುತ್ವವನ್ನು ವ್ಯಾಪಾರದ ಒಂದು ಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಾನೆ. ಯಾರು? ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ. ಇದನ್ನೇ ಏನಂತ ಕರೀತಾರಪ್ಪ ಅಂತಂತಂದ್ರೆ ನೀಲಿ ಜಲ ನೀತಿ ಅಂತ ಕರೀತಾರ. ನೀಲಿ ಜಲ ನೀತಿ ಅಂತಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರ. ಯಾವ್ದನ್ನ? ಅರಬ್ಬರನ್ನ ಸಂಪೂರ್ಣವಾಗಿ ಅರಬ್ಬಿ ಸಮುದ್ರದಿಂದ ಹೊರಗೆ ಹಾಕಿರುವುದನ್ನು ಏನಂತ ಕರೀತಾರಪ್ಪ ಅಂತಂದ್ರ ನೀಲಿ ಜಲ ನೀತಿ ಕ್ರಾಂತಿ ಅಂತಂದು ಏನ್ ಮಾಡ್ತಾರಪ್ಪ ಅಂತಂತಂದ್ರ ಕರೀತಾರ. ನಂತರ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ 1509ರಲ್ಲಿ 1509ರಲ್ಲಿ ಭಾರತದಲ್ಲಿ ವ್ಯಾಪಾರ ಮಾಡಿ ಅಪಾರವಾದಂತಹ ಸಂಪತ್ತನ್ನು ಮರಳಿ ತೆಗೆದುಕೊಂಡು ತಮ್ಮ ಪೋರ್ಚುಗಲ್ ದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇದೇ ಅರಬ್ಬಿ ಸಮುದ್ರದ ಮೂಲಕ ಹೋಗ್ಬೇಕಾಗಿರುತ್ತೆ. ಅರಬ್ಬಿ ಸಮುದ್ರದ ಮೂಲಕ ಹೋಗ್ಬೇಕಾಗಿರುವಂತಹ ಸುದ್ದಿಯನ್ನು ಯಾರು ತಿಳ್ಕೊತಾರ ಅಂತಂದ್ರೆ ಅರಬ್ಬರು ತಿಳ್ಕೊತಾರ. ಅರಬ್ಬರು ತಿಳ್ಕೊಂಡು ಇವ ಯಾವಾಗ ಅರಬ್ಬಿ ಸಮುದ್ರದ ಮೂಲಕ ಹೊರಗೆ ಹೋಗ್ಬೇಕಂತ ಹೋಗ್ತಾ ಇರ್ತಾನಲ್ಲ, ಅವಾಗ ಅರಬ್ಬರು ಏನ್ ಮಾಡಿಬಿಡ್ತಾರಪ್ಪ ಅಂತಂತಂದ್ರ ಈತನ ಮೇಲೆ ದಾಳಿ ಮಾಡಿಬಿಡ್ತಾರ. ಈತನ ಮೇಲೆ ದಾಳಿ ಮಾಡಿ 1509ರಲ್ಲಿ ಈತನನ್ನು ಸಂಪೂರ್ಣವಾಗಿ ಕೊಂದು ಹಾಕಿಬಿಡ್ತಾರೆ. ಯಾರು? ಅರಬ್ಬರು. ಆಗ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ ಏನಾಗ್ತಾನಪ್ಪ ಅಂತಂತಂದ್ರ 1509ರಲ್ಲಿ ಸತ್ತೋಗ್ತಾನೆ. ಸತ್ತೋದ ನಂತರ ಮತ್ತೊಬ್ಬ ವೈಸರಾಯ ಭಾರತಕ್ಕೆ ಬರ್ತಾನೆ. ಪೋರ್ಚುಗೀಸರ ಮತ್ತೊಬ್ಬ ವೈಸರಾಯ ಏನಾಗ್ತಾನಪ್ಪ ಅಂತಂದ್ರ ಭಾರತಕ್ಕೆ ಬರ್ತಾನ. ಅವನೇ ಯಾರಪ್ಪ ಅಂತಂತಂದ್ರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಯಾರೀ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಈತ ಭಾರತಕ್ಕೆ ಪೋರ್ಚುಗೀಸರ ವೈಸರಾಯಿಗೆ ಬಂದು ಭಾರತದಲ್ಲಿ ತನ್ನದೇ ಆದಂತಹ ಒಂದು ಪ್ರಭುತ್ವವನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಸ್ಥಾಪನೆ ಮಾಡ್ತಾನೆ. ಈತ 1509ರಲ್ಲಿ ಬಂದು 1515ರವರೆಗೆ ಈತ ಏನಾಗ್ತಾನಪ್ಪ ಅಂತಂದ್ರ ಭಾರತದಲ್ಲಿ ಪೋರ್ಚುಗೀಸರ ವೈಸರಾಯನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾನ. ತನ್ನ ಕಾರ್ಯವನ್ನು ಸರಿಯಾದ ರೀತಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಈತನನ್ನು ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ. ಯಾಕಪ್ಪ ಅಂತಂದ್ರ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಆಡಳಿತವನ್ನು ಮಾಡ್ತಾನೆ ಭಾರತದಲ್ಲಿ. ಯಾರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಈತ ಭಾರತದಲ್ಲಿ ಒಂದು ಆಸೆಯನ್ನು ಇಟ್ಕೊಂಡ್ ಬಂದಿರ್ತಾನ. ಏನಂತ ಆಸೆಯನ್ನು ಇಟ್ಕೊಂಡ್ ಬಂದಿರ್ತಾನಪ್ಪ ಅಂತಂತಂದ್ರ ಭಾರತದಲ್ಲಿ ತನ್ನದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕು, ಭಾರತದಲ್ಲಿ ತನ್ನದೇ ಆದಂತಹ ಒಂದು ಧರ್ಮವನ್ನು ಬೆಳೆಸಬೇಕು ಅಂತಂದು ಆಸೆಯನ್ನು ಇಟ್ಕೊಂಡ್ ಬಂದಿರ್ತಾನೆ. ಆ ಕಾರಣಕ್ಕಾಗಿ ಈತನನ್ನು ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಈತ ಆವ ರೀತಿಯಾಗಿ ಆಸೆಯನ್ನು ಇಟ್ಕೊಂಡ್ ಬಂದಾಗ ಈತ ಅತ್ಯಂತ ಚತುರನಾದಂತಹ ವ್ಯಕ್ತಿ. ಅದಕ್ಕಾಗಿ ಈತ ಬಂದಂತಹ ಸಮಯದಲ್ಲಿ ಭಾರತದ ದಕ್ಷಿಣ ಭಾಗದಲ್ಲಿ ಅತ್ಯಂತ ಪ್ರಬಲವಾದಂತಹ ಸಾಮ್ರಾಜ್ಯ ಯಾವುದು ಅಂತ ಅನ್ನೋದನ್ನು ಅರ್ಥ ಮಾಡ್ಕೋತಾನೆ. ಈತ ಬಂದಂತಹ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಬಲವಾದಂತಹ ಸಾಮ್ರಾಜ್ಯ ಯಾವುದಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ನೋಡ್ರಿ, ಈ ವಿಜಯನಗರ ಸಾಮ್ರಾಜ್ಯ ಅವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಪ್ರಬಲವಾದಂತಹ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರಪ್ಪ ಅಂತಂತಂದ್ರ ತುಳು ವಂಶದ ನರಸನಾಯಕ ಮತ್ತು ನಾಗಲಾದೇವಿಯವರ ಪುತ್ರನಾದಂತಹ ಶ್ರೀಕೃಷ್ಣ ದೇವರಾಯ. ಯಾರು? ಇವರಿಬ್ಬರ ಮಗನಾದಂತಹ ಶ್ರೀಕೃಷ್ಣ ದೇವರಾಯ ಏನ್ ಮಾಡ್ತಿರ್ತಾನಪ್ಪ ಅಂತಂದ್ರ ಈತ ಬಂದಂತಹ ಸಮಯದಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ.
ಎಲ್ಲಿ? ದಕ್ಷಿಣ ಭಾರತದಲ್ಲಿ. ಅದೇ ದಕ್ಷಿಣ ಭಾರತದ ನಮ್ಮ ಕರ್ನಾಟಕದಲ್ಲಿ ಈತ ಏನ್ ಮಾಡ್ತಿರ್ತಾನಪ್ಪ ಅಂತಂತಂದ್ರ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನ ಅಂತಂದ್ರೆ ನಾವೇನ್ ಮಾಡ್ಬೋದು ಹೇಳ್ಬೋದು. ಈತ ನೇರವಾಗಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದು ಕೃಷ್ಣದೇವರನ ಆಸ್ಥಾನಕ್ಕೆ ಬಂದು ಒಂದು ಒಪ್ಪಂದವನ್ನು ಮಾಡ್ಕೋತಾನ. ಒಪ್ಪಂದ ಯಾವ ರೀತಿಯಾಗಿ ಒಪ್ಪಂದವನ್ನು ಮಾಡ್ಕೋತಾನಪ್ಪ ಅಂತಂತಂದ್ರೆ ಶ್ರೀಕೃಷ್ಣ ದೇವರಾಯನಿಗೆ ಹೇಳ್ತಾನ, ನಾನು ನಿನಗ ಪರ್ಷಿಯಾದ ಕುದುರೆಗಳನ್ನು ಕೊಡ್ತೀನಿ. ಯಾವುದು? ಪರ್ಷಿಯಾದ ಕುದುರೆಗಳನ್ನು ಕೊಡ್ತೀನಿ. ಅದರ ಜೊತೆಗೆ ಪರ್ಷಿಯಾದ ಮದ್ಯಪಾನವನ್ನು ಕೊಡ್ತೀನಿ. ಏನು? ಮದ್ಯಪಾನವನ್ನು ಕೊಡ್ತೀನಿ ಅಂತಂದು ಯಾರಿಗೆ ಹೇಳ್ತಾನಪ್ಪ ಅಂತಂದ್ರೆ ಶ್ರೀಕೃಷ್ಣ ದೇವರಾಯನಿಗೆ ಹೇಳ್ತಾನ. ಅವಾಗ ಶ್ರೀಕೃಷ್ಣ ದೇವರಾಯ ಹೇಳ್ತಾನ, ಆಯ್ತಪ್ಪ, ನೀನು ಪರ್ಷಿಯಾದ ಕುದುರೆಗಳನ್ನು ಕೊಡ್ತೀಯಾ, ಪರ್ಷಿಯಾದ ಮದ್ಯಪಾನವನ್ನು ಕೊಡ್ತೀಯಾ, ಇದಕ್ಕೆ ಪ್ರತಿಯಾಗಿ ನಾನೇನು ನಿನಗೆ ಕೊಡಬೇಕು ಅಂತ ಕೇಳ್ತಾನ. ಯಾರು? ಶ್ರೀಕೃಷ್ಣ ದೇವರಾಯ. ಅವಾಗ ಹೇಳ್ತಾನ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, ಯಾಕಂದ್ರೆ ಬಹಳ ಚಾಣಾಕ್ಷ ವ್ಯಕ್ತಿ ಈತ ತನ್ನ ಸಾಮ್ರಾಜ್ಯವನ್ನು ಭಾರತದಲ್ಲಿ ಕಟ್ಟಬೇಕು, ಆ ಸಾಮ್ರಾಜ್ಯದ ಬೇರುಗಳನ್ನು ಭಾರತದಲ್ಲಿ ಆಳವಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಿಡಬೇಕು ಅನ್ನುವಂತಹ ಯೋಚನೆಯನ್ನು ಇಟ್ಕೊಂಡು ಈತ ಭಾರತಕ್ಕೆ ಬಂದಿರ್ತಾನ. ಅದಕ್ಕಾಗಿ ನಾನು ನಿನಗ ಪರ್ಷಿಯಾದ ಕುದುರೆಗಳನ್ನು ಕೊಡ್ತೀನಿ, ಪರ್ಷಿಯಾದ ಮದ್ಯಪಾನವನ್ನು ಕೊಡ್ತೀನಿ ಅಂತಂದು ಹೇಳಿದಾಗ ಶ್ರೀಕೃಷ್ಣ ದೇವರಾಯ ಇದಕ್ಕೆ ನಾನು ನಿನಗೇನು ಕೊಡಬೇಕು ಅಂತಂದಾಗ ಅಲ್ಬುಕರ್ಕ್ ಹೇಳ್ತಾನ, ನೀವು ನನಗೇನು ಕೊಡೋದು ಬೇಡ, ದಕ್ಷಿಣ ಭಾರತದಲ್ಲಿ ಯಾರಾದರೂ ನನ್ನ ಮೇಲೆ ದಾಳಿ ಮಾಡಿದ್ರ ಅಂದ್ರೆ ದಕ್ಷಿಣ ಭಾರತದಲ್ಲಿ ಇತರ ಚಿಕ್ಕ ಪುಟ್ಟ ರಾಜರುಗಳು ನನ್ನ ಮೇಲೆ ದಾಳಿ ಮಾಡಿದಾಗ ನೀವೇನ್ ಮಾಡ್ರಿಯಪ್ಪ ಅಂತಂತಂದ್ರ ನನಗ ಬೆಂಬಲವನ್ನು ಕೊಡ್ರಿ, ಅವ್ರಲಿಂತ್ರ ನನ್ನನ್ನು ಕಾಪಾಡ್ರಿ ಅಂತಂದು ಏನ್ ಮಾಡ್ತಾನಪ್ಪ ಅಂತಂತಂದ್ರ ಅಲ್ಬುಕರ್ಕ್ ಕೃಷ್ಣದೇವರಾಯನಿಗೆ ಹೇಳ್ತಾನ. ಅವಾಗ ಶ್ರೀಕೃಷ್ಣ ದೇವರಾಯ ಇದಕ್ಕೆ ಒಪ್ಕೋತಾನ. ಆಯ್ತು, ದಕ್ಷಿಣ ಭಾರತದಲ್ಲಿ ನಿನ್ನ ಮೇಲೆ ಯಾರೇ ದಾಳಿ ಮಾಡಿದ್ರು ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂತಂದ್ರೆ ಸಹಾಯವನ್ನು ಮಾಡ್ತೀನಿ ಅಂತಂದು ಹೇಳ್ತಾನ. ನಂತರ ಶ್ರೀಕೃಷ್ಣ ದೇವರಾಯ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕನಿಗೆ ಏನು ಕೊಡ್ತಾನಪ್ಪ ಅಂತಂದ್ರೆ ಕರ್ನಾಟಕದ ಈ ಭಟ್ಕಳ ಬಂದರನ್ನು ಕೊಡ್ತಾನ. ಈ ಭಟ್ಕಳ ಬಂದರು ಯಾವ ನದಿ ಮೇಲೆ ದಂಡೆ ಮೇಲೆ ಐತಪ್ಪ ಅಂತಂತಂದ್ರೆ ಶರಬಿ ನದಿ ದಂಡೆ ಮೇಲೆ ಐತಿ. ಶರಬಿ ನದಿ ದಂಡೆ ಮೇಲೆ ಏನ್ ಕಂಡು ಬರುತ್ತಪ್ಪ ಅಂತಂತಂದ್ರ ಭಟ್ಕಳ ಕಂಡು ಬರುತ್ತೆ. ಹೌದಾ? ಈ ಭಟ್ಕಳವನ್ನ ಈ ಅಲ್ಬುಕರ್ಕನಿಗೆ ಯಾರು ಬಿಟ್ಕೊಡ್ತಾರಪ್ಪ ಅಂತಂದ್ರೆ ಶ್ರೀಕೃಷ್ಣ ದೇವರಾಯ ಬಿಟ್ಕೊಡ್ತಾನ. ತದನಂತರ ಈ ಯುರೋಪಿಯನ್ನರಲ್ಲಿ ಬರುವಂತಹ ಪೋರ್ಚುಗೀಸರು ಭಟ್ಕಳ ಬಂದರುಗಳ ಮೂಲಕನೇ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ನಂತರ ಶ್ರೀಕೃಷ್ಣ ದೇವರಾಯನು 1510ರಲ್ಲಿ ಬಿಜಾಪುರದ ಯೂಸುಫ್ ಆದಿಲ್ ಶಾಹಿಯನ್ನು ಸೋಲಿಸುವುದರ ಮೂಲಕ ಗೋವಾ ಬಂದರನ್ನು ವಶಪಡಿಸಿಕೊಳ್ತಾನೆ. ಗೋವಾ ಪ್ರದೇಶವನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ವಶಪಡಿಸಿಕೊಳ್ತಾನೆ. ಯಾರು? ಶ್ರೀಕೃಷ್ಣ ದೇವರಾಯ. ಎಷ್ಟರಲ್ಲಿ? 1510ರಲ್ಲಿ ಬಿಜಾಪುರದ ಯೂಸುಫ್ ಆದಿಲ್ ಶಾಹಿ ಇಂತ್ರ ಗೋವಾ ಅನ್ನುವಂತಹ ಒಂದು ಪ್ರದೇಶವನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಶ್ರೀಕೃಷ್ಣ ದೇವರಾಯ ವಶಪಡಿಸಿಕೊಳ್ತಾನೆ. ಶ್ರೀಕೃಷ್ಣ ದೇವರಾಯ ಗೋವಾವನ್ನು ವಶಪಡಿಸಿಕೊಂಡು ಈ ಅಲ್ಬುಕರ್ಕರಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಿಟ್ಟು ಕೊಟ್ಟ ನಂತರ ಈ ಅಲ್ಬುಕರ್ಕ್ ಈ ಗೋವಾವನ್ನು ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡ್ಕೋತಾನ. ಯಾವುದನ್ನ? ಗೋವಾವನ್ನು. ಹಾಗಾದ್ರೆ ಈ ಪೋರ್ಚುಗೀಸರ ಮೊದಲ ರಾಜಧಾನಿ ಯಾವುದಪ್ಪ ಅಂತಂತಂದ್ರ ಕೊಚ್ಚಿ. ಯಾವುದು? ಕೊಚ್ಚಿ. ನೋಡ್ರಿ, ಇವರ ಮೊದಲನೇ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಗೋವಾ. ಮೊದಲನೇ ರಾಜಧಾನಿ ಕೊಚ್ಚಿ, ಎರಡನೇ ರಾಜಧಾನಿ ಗೋವಾ. ಈ ಗೋವಾವನ್ನು ಬಿಟ್ಕೊಟ್ಟವ್ರು ಯಾರು? ಶ್ರೀಕೃಷ್ಣ ದೇವರಾಯ. ಈ ಗೋವಾವನ್ನು ಯುರೋಪ್ ಖಂಡದಲ್ಲಿ ಏನಂತ ಕರಿತಾ ಇದ್ರಪ್ಪ ಅಂತಂತಂದ್ರ ದಿ ರೋಮ್ ಆಫ್ ದಿ ಈಸ್ಟ್ ಅಂತ ಕರಿತಾ ಇದ್ರು. ದಿ ರೋಮ್ ಆಫ್ ದಿ ಈಸ್ಟ್ ಅಂತ ಏನ್ ಮಾಡ್ತಾ ಇದ್ರಪ್ಪ ಅಂತಂತಂದ್ರ ಕರಿತಾ ಇದ್ರು. ಎಲ್ಲಿ? ಯುರೋಪ್ ಖಂಡದಲ್ಲಿ. ಅದೇ ರೀತಿಯಾಗಿ ಈ
ಅಲ್ಬುಕರ್ಕ್ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಕೇರಳ 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 ಕರ್ನಾಟಕ ಕರ್ನಾಟಕ ಮತ್ತು ಗೋವಾ ಈ ಮೂರು ಪ್ರದೇಶದ ಮಹಿಳೆಯರನ್ನು ಯುರೋಪ್ ಖಂಡದ ಯುವಕರೊಂದಿಗೆ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಮದುವೆ ಮಾಡಿಸ್ತಾ ಇದ್ದ. ಯಾರು? ಅಲ್ಬುಕರ್ಕ್. ಯಾಕೆ ಮದುವೆ ಮಾಡಿಸ್ತಾ ಇದ್ದಪ್ಪ ಅಂತಂತಂದ್ರೆ ಇಂತಹ ವೈವಾಹಿಕ ಸಂಬಂಧಗಳ ಮೂಲಕ ಭಾರತ ದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನು ಕಟ್ಟಬೇಕಂತಂದು ಯೋಚನೆ ಮಾಡಿದ. ಯಾರು? ಅಲ್ಬುಕರ್ಕ್. ಅಂತಹ ಒಬ್ಬ ಚತುರ ವ್ಯಕ್ತಿ ಯಾರಪ್ಪ ಅಂತಂತಂದ್ರೆ ಈ ಅಲ್ಬುಕರ್ಕ್ ಅಂತಂದು ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಅಷ್ಟೇ ಅಲ್ಲ, ಕ್ರೈಸ್ತ ಧರ್ಮದ ಜನಸಂಖ್ಯೆಯನ್ನು ಹೆಚ್ಚಿಸಬೇಕು ಅನ್ನುವಂತಹ ಒಂದು ಉದ್ದೇಶಕ್ಕಾಗಿ ಸ್ಥಳೀಯ ವಿವಾಹ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಯಾರು? ಅಲ್ಬುಕರ್ಕ್. ಸ್ಥಳೀಯ ವಿವಾಹ ಪದ್ಧತಿಯನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಜಾರಿಗೆ ತರ್ತಾನ. ಅದರ ಜೊತೆಗೆ ಸಾಕಷ್ಟು ಚರ್ಚ್ಗಳನ್ನು ಸಹಿತ ಭಾರತದಲ್ಲಿ ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ಗೋವಾದಲ್ಲಿ ನಿರ್ಮಾಣ ಮಾಡಿದಂತಹ ಸೆಂಟ್ ಕ್ಯಾಥಡ್ರಲ್ ಚರ್ಚ್, ಸೆಂಟ್ ಕ್ಯಾಥಡ್ರಲ್ ಚರ್ಚ್ ಎಲ್ಲಿ ನಿರ್ಮಾಣ ಮಾಡ್ತಾನಪ್ಪ ಅಂತಂದ್ರೆ ಇದನ್ನ ಗೋವಾದಲ್ಲಿ ನಿರ್ಮಾಣ ಮಾಡ್ತಾನೆ. ಈ ಸೆಂಟ್ ಕ್ಯಾಥಡ್ರಲ್ ಚರ್ಚ್ ಇಡೀ ಏಷ್ಯಾದಲ್ಲಿಯೇ ಅತಿ ದೊಡ್ಡದಾದಂತಹ ಚರ್ಚ್. ಯಾರು ನಿರ್ಮಾಣ ಮಾಡಿದ್ರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಅದರ ಜೊತೆಗೆ ಈತನಿಗೆ ಚರ್ಚ್ಗಳನ್ನು ನಿರ್ಮಾಣ ಮಾಡಲು ಭಾರತ ದೇಶದಲ್ಲಿ ಅವಕಾಶವನ್ನು ಮಾಡಿಕೊಟ್ಟವ್ರು ಯಾರಪ್ಪ ಅಂತಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜನಾದಂತಹ ವೀರ ನರಸಿಂಹ. ಯಾರೀ? ವೀರ ನರಸಿಂಹ ಏನ್ ಮಾಡ್ತಾನಪ್ಪ ಅಂತಂತಂದ್ರ ಇವನಿಗೆ ಚರ್ಚ್ಗಳನ್ನು ನಿರ್ಮಾಣ ಮಾಡಲು ಅವಕಾಶವನ್ನು ಮಾಡಿಕೊಡ್ತಾನೆ. ಅಷ್ಟೇ ಅಲ್ಲ, ಭಾರತದಲ್ಲಿರುವಂತಹ ದೇವಾಲಯಗಳನ್ನು ನಾಶ ಮಾಡ್ಬೇಕಂತಂದು ಯಾರು ಈತನಿಗೆ ಸಂದೇಶಗಳನ್ನು ಕಳಿಸ್ತಾರಪ್ಪ ಅಂತಂತಂದ್ರ ಅಲ್ಫಾನ್ಸೋ ಡಿಸೋಜಾ ಅನ್ನುವಂತಹ ವ್ಯಕ್ತಿ. ಯಾರೀ? ಅಲ್ಫಾನ್ಸೋ ಡಿಸೋಜಾ ಅನ್ನುವಂತಹ ವ್ಯಕ್ತಿ ಭಾರತದಲ್ಲಿರುವಂತಹ ದೇವಾಲಯಗಳನ್ನು ನಾಶ ಮಾಡು, ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಹೆಚ್ಚಿಸಬೇಕು, ಭಾರತದಲ್ಲಿ ತಮ್ಮದೇ ಆದಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು, ಭಾರತದಲ್ಲಿ ಸಾಮ್ರಾಜ್ಯಗಳನ್ನು ನಿರ್ಮಾಣ ಮಾಡಬೇಕು, ಕ್ರೈಸ್ತ ಧರ್ಮವನ್ನು ಹೆಚ್ಚಿಸ್ಬೇಕಂತಂದ್ರ ಭಾರತದಲ್ಲಿರುವಂತಹ ದೇವಾಲಯಗಳನ್ನು ನೀನು ನಾಶ ಮಾಡಬೇಕು ಅಂತಂದು ಯಾರು ಹೇಳ್ತಾರಪ್ಪ ಅಂತಂತಂದ್ರ ಅಲ್ಫಾನ್ಸೋ ಡಿಸೋಜಾ ಹೇಳ್ತಾನೆ. ಅದೇ ರೀತಿಯಾಗಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳಿಸ್ತಾನೆ, ಸೆಂಟ್ ಥಾಮಸ್ನನ್. ಯಾರನ್ನ? ಸೆಂಟ್ ಥಾಮಸ್ ನನ್ನ ಏನ್ ಮಾಡ್ತಾನಪ್ಪ ಅಂತಂತಂದ್ರ ತನ್ನ ರಾಯಭಾರಿಯನ್ನಾಗಿ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಕಳಿಸ್ತಾನ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರ ಹೇಳ್ಬೋದು. ನಂತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ 1515ರಲ್ಲಿ ಈತ ಏನಾಗ್ತಾನಪ್ಪ ಅಂತಂತಂದ್ರ ಭಾರತ ದೇಶದಲ್ಲೇ ಮರಣವನ್ನು ಹೊಂತಾನ ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರ ಹೇಳ್ಬೋದು. ಇಷ್ಟೇನಪ್ಪ ಅಂತಂತಂದ್ರ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ನ ಬಗ್ಗೆ ಮಾಹಿತಿ. ಅದೇ ರೀತಿಯಾಗಿ ಭಾರತದಲ್ಲಿ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ವೈಸರಾಯನಾಗಿ ಕಾರ್ಯವನ್ನು ನಿರ್ವಹಿಸಿದ ನಂತರ ಈ ಪೋರ್ಚುಗೀಸರ ಸಾಮ್ರಾಜ್ಯ ಏನಾಗುತ್ತಪ್ಪ ಅಂತಂತಂದ್ರ ನಾಶ ಆಗಕ್ಕೆ ಕಾರಣ ಆಗತ್ತೆ. ಯಾಕೆ ನಾಶ ಆಗಕ್ಕೆ ಕಾರಣ ಆಗುತ್ತಪ್ಪ ಅಂತಂತಂದ್ರ ಸಾಕಷ್ಟು ಕಾರಣಗಳನ್ನು ನಾವು ಕೊಡ್ಬೋದು. ಯಾರ್ದು? ಈ ಪೋರ್ಚುಗೀಸರ ಅವನತಿಗೆ ಸಾಕಷ್ಟು ಕಾರಣಗಳನ್ನು ಕೊಡ್ಬೋದು. ಏನಪ್ಪ ಅಂತಂತಂದ್ರ ಈ ಅಲ್ಬುಕರ್ಕ್ನ ನಂತರ ಬಂದಂತಹ ನಂತರ ಬಂದಂತಹ ವ್ಯಕ್ತಿಗಳು ಏನಾಗಿದ್ರಪ್ಪ ಅಂತಂದ್ರೆ ಭ್ರಷ್ಟರಾಗಿದ್ರು. ಅದರ ಜೊತೆಗೆ ಈತನ ನಂತರ ಬಂದಂತಹ ಅಧಿಕಾರಿಗಳು ಅಸಮರ್ಥರಾಗಿದ್ರು. ಯಾಕಪ್ಪ ಅಂತಂತಂದ್ರ ಚತುರತೆ ಇರಲಿಲ್ಲ,
ಒಂದು ಚಾಣಾಕ್ಷತೆಯ ಬುದ್ಧಿ ಇರಲಿಲ್ಲ. ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನುವಂತಹ ವಿಷಯ ಗೊತ್ತಿರಲಿಲ್ಲ ಅವರಿಗೆ. ಸಾಕಷ್ಟು ಸೈನ್ಯ ಇದ್ರೂ ಕೂಡ ಯುದ್ಧನ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ ಏನು ಮಾಡೋದು? ಹೌದಲ್ಲ? ಎಷ್ಟೊಂದು ಜನ ಬರ್ತಾರೆ ವೈಸರಾಯರುಗಳು, ಅವರೆಲ್ಲರೂ ಸಹಿತ ಏನಾಗಿದ್ರಪ್ಪ ಅಂತಂದ್ರೆ ಅಸಮರ್ಥರಾಗಿದ್ರು, ಅದರ ಜೊತೆಗೆ ಭ್ರಷ್ಟರಾಗಿದ್ರು. ಭಾರತದಲ್ಲಿ ಬರುವಂತಹ ವ್ಯಾಪಾರದಿಂದ ಬರುವಂತಹ ತೆರಿಗೆಗಳನ್ನು ಕಂಪನಿ ಸರ್ಕಾರಕ್ಕೆ ನೀಡ್ತಾ ಇರಲಿಲ್ಲ ಇವರು. ಎಲ್ಲೇ ಪೋರ್ಚುಗೀಸರ ಕಂಪನಿ ಸರ್ಕಾರಕ್ಕೆ ನೀಡ್ತಾ ಇರಲಿಲ್ಲ. 100 ರೂಪಾಯಿ ಬಂದೈತಿ ಅಂತಂತಂದ್ರೆ 90 ರೂಪಾಯಿ ತಾವತ್ತಿಂದು 10 ರೂಪಾಯಿ ಕಂಪ್ನಿ ಸರ್ಕಾರಕ್ಕೆ ನೀಡ್ತಾ ಇದ್ರು. ಹಾಗಾದ್ರೆ ಕಂಪ್ನಿ ಸರ್ಕಾರ ಎಲ್ಲಿ ಆರ್ಥಿಕವಾಗಿ ಪ್ರಬಲತೆಯನ್ನು ಹೊಂದಬೇಕು? ಅದಕ್ಕಾಗಿ ಆ ಎಲ್ಲ ವ್ಯಕ್ತಿಗಳು ಏನಾಗಿದ್ರಪ್ಪ ಅಂತಂದ್ರೆ ಭ್ರಷ್ಟರಾಗಿದ್ರು. ಅದರ ಜೊತೆಗೆ ಮತ್ತೊಂದು ಕಾರಣ ಏನಪ್ಪಾ ಅಂತಂತಂದ್ರೆ ಮೊಘಲ್ ಮತ್ತು ಮರಾಠ ಸಾಮ್ರಾಜ್ಯಗಳ ಉದಯ ನೋಡ್ರಿ. ಮೊಘಲ್ ಮತ್ತು ಮರಾಠ ಸಾಮ್ರಾಜ್ಯಗಳ ಉದಯದ ಕಾರಣದಿಂದಾಗಿ ಏನಾಯ್ತಪ್ಪ ಅಂತಂತಂದ್ರೆ ಈ ಭಾರತದಲ್ಲಿ ಪೋರ್ಚುಗೀಸರು ಅವನತಿಗೆ ಕಾರಣರಾದ್ರು ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಮತ್ತೊಂದು ಅರ್ಥದಲ್ಲಿ ಹೇಳ್ಬೇಕಪ್ಪ ಅಂತಂತಂದ್ರೆ ಈ ಪೋರ್ಚುಗಲ್ ದೇಶ ಸ್ಪೇನ್ ದೇಶದ ಅಧೀನಕ್ಕೆ ಒಳಪಡ್ತು. ನೋಡ್ರಿ, ನಮ್ಮ ದೇಶನ ಇವ್ರು ಆಳಕ್ಕೆ ಬಂದ್ರೆ ಇವ್ರ ದೇಶನ ಇನ್ನೊಂದು ದೇಶದವರು ಆಳುವಂತಹ ಪರಿಸ್ಥಿತಿಗೆ ಬಂದರು. ಹೌದಾ? ಅದರಿಂದ ಇವರ ಒಂದು ಸಾಮ್ರಾಜ್ಯ ಏನಾಯ್ತಪ್ಪ ಅಂತಂತಂದ್ರೆ ಭಾರತದಲ್ಲಿ ನಶಿಸಿ ಹೋಗುವ ಹಂತಕ್ಕೆ ಬಂತು ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರ ಹೇಳ್ಬೋದು. ಹಾಗಾದ್ರೆ ಭಾರತ ದೇಶಕ್ಕೆ ಬಂದ್ರು. ಭಾರತ ದೇಶಕ್ಕೆ ಬಂದ ನಂತರ ಇವ್ರಲಿಂತ್ರ ಆದಂತಹ ಪರಿಣಾಮಗಳಾದ್ರೂ ಏನು? ಭಾರತ ದೇಶದಲ್ಲಿ ಆದಂತಹ ಪರಿಣಾಮಗಳು ಏನಪ್ಪ ಅಂತಂತಂದ್ರೆ, ಒಂದು 1555ರಲ್ಲಿ ಮುದ್ರಣ ಯಂತ್ರವನ್ನು ಪರಿಚಯ ಮಾಡಿದ್ರು. ಯಂತ್ರವನ್ನು ಪರಿಚಯ ಮಾಡಿದ್ರು. ಯಾರು? ಪೋರ್ಚುಗೀಸರು. ಭಾರತಕ್ಕೆ ವಿವಿಧ ಬೆಳೆಗಳನ್ನು ಪರಿಚಯ ಮಾಡಿದ್ರು. ಬೆಳೆಗಳು ಯಾವ್ಯಾವ? ತಂಬಾಕಾಗಿರ್ಬೋದು. ನೋಡ್ರಿ, ತಂಬಾಕ ಭಾರತಕ್ಕೆ ಪರಿಚಯ ಮಾಡುವುದರ ಮೂಲಕ ಭಾರತದಲ್ಲಿರುವಂತಹ ಯುವಕರನ್ನು ಕೊಂದಾಕಿಬಿಟ್ರಿ ಇವರು. ಯಾಕಂದ್ರೆ ಭಾರತ ದೇಶದಲ್ಲಿ ತಂಬಾಕ ತಿನ್ನುವಷ್ಟು ವ್ಯಕ್ತಿಗಳು ಏನಾಗಿದಾರಪ್ಪ ಅಂತಂದ್ರೆ ಜಾಸ್ತಿ ಆಗಿದ್ದಾರೆ. ತಂಬಾಕುಗಳನ್ನು ತಿನ್ನುವುದರ ಮೂಲಕ ಕ್ಯಾನ್ಸರ್ ರೋಗಕ್ಕೆ ಏನಾಗ್ತಾ ಇದಾರಪ್ಪ ಅಂತಂದ್ರೆ ತುತ್ತಾಗ್ತಾ ಇದ್ದಾರೆ. ಆ ತಂಬಾಕನ್ನು ಪರಿಚಯ ಮಾಡಿದವರು ಯಾರಪ್ಪ ಅಂತಂದ್ರೆ ಈ ಪೋರ್ಚುಗೀಸರು. ಅದರ ಜೊತೆಗೆ ಕಲ್ಲಂಗಡಿ, ನೋಡ್ರಿ, ಕಲ್ಲಂಗಡಿ ಪರಿಚಯಿಸಿದರು. ಕಲ್ಲಂಗಡಿ ಯಾರು? ಪೋರ್ಚುಗೀಸರು. ಅದರ ಜೊತೆಗೆ ಮತ್ತೇನು ಪರಿಚಯ ಮಾಡಿದ್ರಪ್ಪ ಅಂತಂತಂದ್ರೆ ಇವರು ಸಾಕಷ್ಟು ಬೆಳೆಗಳನ್ನು, ವಾಣಿಜ್ಯ ಬೆಳೆಗಳನ್ನು ಪರಿಚಯ ಮಾಡಿದ್ರು. ಯಾರು? ಪೋರ್ಚುಗೀಸರು. ಇಷ್ಟೊಂದು ಪರಿಣಾಮ ಯಾರ ಮೇಲೆ ಆಯ್ತಪ್ಪ ಅಂತಂತಂದ್ರೆ ನಮ್ಮ ಭಾರತದ ಮೇಲೆ ಆಯ್ತು. ಸಾಕಷ್ಟು ಭಾಷೆಗಳಲ್ಲಿಯೂ ಸಹಿತ ಇವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಬದಲಾವಣೆಗಳನ್ನು ಮಾಡಿದ್ರು. ಭಾರತದಲ್ಲಿ ಮೇಜು ಆಗಿರ್ಬೋದು, ಇಸ್ತ್ರಿ ಆಗಿರ್ಬೋದು, ಇಂತಹ ಭಾಷೆಗಳನ್ನ ಪರಿಚಯ ಮಾಡಿದವ್ರು ಯಾರಪ್ಪ ಅಂತಂತಂದ್ರ ಈ ಪೋರ್ಚುಗೀಸರು ಅಂತಂದ್ರೆ ನಾವೇನ್ ಮಾಡ್ಬೋದು ಹೇಳ್ಬೋದು. ಇಂತಹ ಪೋರ್ಚುಗೀಸರನ್ನು 1961ರಲ್ಲಿ ಭಾರತ ಸರ್ಕಾರ ಆಪರೇಷನ್ ವಿಜಯ ಈ ಆಪರೇಷನ್ ವಿಜಯದ ಮೂಲಕ ಏನ್ ಮಾಡಿದ್ರಪ್ಪ ಅಂತಂತಂದ್ರ ಹೊರಗಾಕಿದ್ರು. ಯಾರು? ನಮ್ಮ ಭಾರತದ ಸರ್ಕಾರ. ಯಾಕೆ ಹೊರಗಾಕಿದ್ರಪ್ಪ ಅಂತಂತಂದ್ರ ಭಾರತ ದೇಶಕ್ಕೆ ಬಂದಂತಹ ಮೊದಲ ಯುರೋಪಿಯನ್ರು ಇವರೇ, ಭಾರತ ದೇಶವನ್ನು ಬಿಟ್ಟು ಹೋದಂತಹ ಕೊನೆ ಯುರೋಪಿಯನ್ನರು ಇವರೇ. ಯಾರು? ಪೋರ್ಚುಗೀಸರು. ಯಾಕಪ್ಪ ಅಂತಂತಂದ್ರ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿಯುವುದರ ಮೂಲಕ ಪೋರ್ಚುಗಲ್ ದೇಶವನ್ನು ಏನಂತ ಕರೆದ್ರಪ್ಪ ಅಂತಂತಂದ್ರ ಭೌಗೋಳಿಕ ಅನ್ವೇಷಣೆಯ ತವರು ಮನೆ ಅಂತ ಕರೆದ್ರು. ಯಾವುದನ್ನ? ಪೋರ್ಚುಗಲ್ ದೇಶವನ್ನು. ಪೋರ್ಚುಗಲ್ ದೇಶವನ್ನು ಏನಂತ ಕರೆದ್ರು? ಭೌಗೋಳಿಕ ಅನ್ವೇಷಣೆಯ ತವರು ಮನೆ.
ತವರು ಮನೆ ಅಂತ ಕರೆದ್ರು. ಆ ಪೋರ್ಚುಗಲ್ ದೇಶದ ಲಿಸ್ಬನ್ ನಗರದಲ್ಲಿ ಒಬ್ಬ ನೌಕಾಯಾನವನ್ನು ಪ್ರಾರಂಭ ಮಾಡಿದ್ದ. ಯಾರು? ಹೆನ್ರಿ. ಈ ಹೆನ್ರಿಯನ್ನು ಏನಂತ ಕರೆದ್ರಪ್ಪ ಅಂತಂತಂದ್ರೆ ಭೌಗೋಳಿಕ ಅನ್ವೇಷಣೆಯ ಪಿತಾಮಹ ಅಂತ ಕರೆದ್ರು. ಪಿತಾಮಹ. ಯಾವುದನ್ನ? ಭೌಗೋಳಿಕ ಅನ್ವೇಷಣೆಯ ಪಿತಾಮಹ ಅಂತ ಕರೆದ್ರು. ಯಾರನ್ನ? ಹೆನ್ರಿಯನ್ನು. ಈ ರೀತಿಯಾಗಿ ಭಾರತದಲ್ಲಿ ಆಳ್ವಿಕೆ ಮಾಡಿದಂಥವ್ರು ಯಾರಪ್ಪ ಅಂತಂತಂದ್ರೆ ಪೋರ್ಚುಗೀಸರು. ಇಂತಹ ಪೋರ್ಚುಗೀಸರನ್ನು 1961ರಲ್ಲಿ ಭಾರತ ಸರ್ಕಾರ ಆಪರೇಷನ್ ವಿಜಯದ ಮೂಲಕ ಏನ್ ಮಾಡಿದ್ರಪ್ಪ ಅಂತಂದ್ರೆ ಹೊರಗಾಗ್ತಾರೆ. ತದನಂತರ 1962ರಲ್ಲಿ ಸಂವಿಧಾನದ 12ನೇ ತಿದ್ದುಪಡಿ ಮಾಡುವುದರ ಮೂಲಕ, ಭಾರತ ಸಂವಿಧಾನದ 12ನೇ ತಿದ್ದುಪಡಿ ಮಾಡುವುದರ ಮೂಲಕ ಗೋವಾವನ್ನು ಏನ್ ಮಾಡಿದ್ರಪ್ಪ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ರು. ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ರು. ಯಾವುದನ್ನ? ಗೋವಾವನ್ನು. ತದನಂತರ 1987ರಲ್ಲಿ ಗೋವಾವನ್ನು ಭಾರತದ 25ನೇ ರಾಜ್ಯವಾಗಿ ಏನಾಯ್ತಪ್ಪ ಅಂತಂತಂದ್ರೆ ಉದಯವಾಯಿತು ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಹೇಳ್ಬೋದು. ಈ ರೀತಿಯಾಗಿ ಏನಾಯ್ತಪ್ಪ ಅಂತಂತಂದ್ರೆ ಗೋವಾ ಒಂದು ರಾಜ್ಯವಾಗಿ ಪರಿವರ್ತನೆಗೊಂಡಿತು ಅಂತಂದು ಹೇಳ್ಬೋದು. ಇಷ್ಟೊಂದು ಆಡಳಿತವನ್ನು ಮಾಡಿದವರು ಯಾರಪ್ಪ ಅಂತಂತಂದ್ರೆ ಭಾರತದಲ್ಲಿ ಪೋರ್ಚುಗೀಸರು. ನೋಡ್ರಿ, ಭಾರತಕ್ಕೆ ಮೊದಲು ಬಂದವರೇ ಪೋರ್ಚುಗೀಸರು, ಭಾರತವನ್ನು ಬಿಟ್ಟು ಹೋದವರೇ ಕೊನೆಗೆ ಪೋರ್ಚುಗೀಸರು ಅಂತಂದ್ರೆ ನಾವೇನ್ ಮಾಡ್ಬೋದಪ್ಪ ಅಂತಂತಂದ್ರೆ ಹೇಳ್ಬೋದು. ಈ ಪೋರ್ಚುಗೀಸರ ನಂತರ ಭಾರತಕ್ಕೆ ಇವರು ಬರ್ತಾರ, ಡಚ್ಚರು ಆದ್ಮೇಲೆ ಬ್ರಿಟಿಷರು ಬರ್ತಾರ, ಬ್ರಿಟಿಷರು ಆದ್ಮೇಲೆ ಡೇನರು ಬರ್ತಾರ, ಡೇನರು ಆದ್ಮೇಲೆ ಫ್ರೆಂಚರು ಬರ್ತಾರ, ಫ್ರೆಂಚರು ಆದ್ಮೇಲೆ ಸ್ವದೇಶಿಯನ್ನರು ಬರ್ತಾರ. ಈ ಒಂದೊಂದೇ ಹಂತವಾಗಿ ಪ್ರತಿಯೊಬ್ಬರ ಮಾಹಿತಿಯನ್ನು ಸಹಿತ ನಾನು ಏನು ಮಾಡ್ತೀನಪ್ಪ ಅಂತಂತಂದ್ರೆ ನಿಮಗೆ ಕೊಡ್ತೀನಿ. ನೀವು ಯಾವುದೇ ಒಂದು ಕ್ಲಾಸನ್ನು ಮಿಸ್ ಮಾಡದೆ ನೀವು ನೋಡ್ಕೊತಾ ಹೋದ್ರಿಯಪ್ಪ ಅಂತಂತಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಯಾಕಪ್ಪ ಅಂತಂದ್ರೆ ಹಂತವಾಗಿ ಇವು ಏನಾಗಿದಾವಪ್ಪ ಅಂತಂತಂದ್ರೆ ಒಳಗೊಂಡಿದ್ದಾವೆ. ಎಲ್ಲದಕ್ಕೂ ಲಿಂಕ್ ಐತಿ. ನೋಡ್ರಿ, ಈ ಪೋರ್ಚುಗೀಸರು ಮತ್ತು ಡಚ್ಚರು ಆದಮೇಲೆ ಬ್ರಿಟಿಷರು ಆದಮೇಲೆ ಡೇನರ್ ಆದಮೇಲೆ ಫ್ರೆಂಚರ್ ಆದಮೇಲೆ ಸ್ವೀಡೇನಿಯರ್ ಆದಮೇಲೆ ಕಾರ್ನಾಟಿಕ್ ಯುದ್ಧಗಳು ಬರ್ತಾವೆ. ಮೊದಲನೇ ಕಾರ್ನಾಟಿಕ್ ಯುದ್ಧ, ಎರಡನೇ ಕಾರ್ನಾಟಿಕ್ ಯುದ್ಧ, ಮೂರನೇ ಕಾರ್ನಾಟಿಕ್ ಯುದ್ಧ ಬರುತ್ತೆ. ಈ ಕಾರ್ನಾಟಿಕ್ ಯುದ್ಧ ಆದ ತಕ್ಷಣನೇ ಪ್ಲಾಸಿ ಕದನ, ಬಕ್ಸಾರ್ ಕದನ. ಯಾಕಪ್ಪ ಅಂತಂತಂದ್ರೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ ನಂತರ ಸಾಕಷ್ಟು ಯುದ್ಧಗಳನ್ನು ಮಾಡ್ತಾರೆ. ಆಂಗ್ಲೋ ಫ್ರೆಂಚ್ ಯುದ್ಧಗಳಾಗಿರ್ಬೋದು, ಆಂಗ್ಲೋ ಮರಾಠ ಯುದ್ಧಗಳಾಗಿರ್ಬೋದು, ಆಂಗ್ಲೋ ಅಫ್ಘಾನ್ ಯುದ್ಧಗಳಾಗಿರ್ಬೋದು, ಆಂಗ್ಲೋ ಸಿಖ್ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಇಷ್ಟೊಂದು ಯುದ್ಧಗಳನ್ನು ಮಾಡುವುದರ ಮೂಲಕ ಭಾರತದಲ್ಲಿ ಯುರೋಪಿಯನ್ನರು ತಮ್ಮದೇ ಆದಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಸುಮಾರು ವರ್ಷಗಳ ಕಾಲ ಭಾರತ ದೇಶವನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಆಳ್ವಿಕೆ ಮಾಡ್ತಾರ. ಆ ಎಲ್ಲ ಮಾಹಿತಿಯನ್ನು ಸಹಿತ ನಾನು ಏನು ಮಾಡ್ತೀನಪ್ಪ ಅಂತಂತಂದ್ರೆ ನಿಮ್ಮ ಮುಂದೆ ಹಂಚ್ಕೋತೀನಿ ಅಂತಂದು ಹೇಳ್ತಾ ಇಲ್ಲಿಗೆ ಈ ಒಂದು ಕ್ಲಾಸನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.